ಇದು ನಿದ್ದೆ ಅನ್ನೋದು ಭಾಳ ಮಜಾ ಅದ ರೀ. ಸಿನಿಮಾ ನೋಡಾಕ ಬರ್ವಕ್ಕದು ಒಲ್ಲೆ ಅಂತತಿ, ಟಿವಿ ನೋಡಾಕ ಎಚ್ಚರಾಗೇ ಇರ್ತತಿ, ಎತ್ತಾಗೂ ಹೋದ್ರೂ ಅದು ಎಚ್ಚರಾಗಿರ್ತತಿ. ಪುರಾಣದಲ್ಲಿ ಪುಣ್ಯಕಥೆಯಲ್ಲಿ ಹಿಂಗಂದ್ರ ಜಗಳ ಹಾಡ್ದಂಗ ಆಗ್ತತಿ. ಅದಕ್ಕೆ ಯಾರ್ಯಾರ ನಿದ್ದೆಗಳಿಗೆ ತಗೊಂಡು ಮಕ್ಕೊಂತಿರ್ತಾರಲ್ಲ ಅವರು ಸುಮ್ಮನೆ ನಿದ್ದೆ ಮಾಡ್ಬೇಕಂದ್ರೆ ಪುರಾಣ ಹೇಳೋರ ಮುಂದೆ ಬಂದು ಕುಂದಿರ್ಸ್ಬಿಡ್ಬೇಕು. ಅವ್ರು ಪುರಾಣ ಹೇಳೋರ ಮುಂದೆ ಬಂದು ಕುಂದಿರ್ಸ್ಬಿಡ್ಬೇಕು. ಅವ್ರಿಗೆ ಅವ್ರು ಅಂದ್ಬಿಟ್ರೆ ನಿದ್ದೆ ಬಂದ್ಬಿಡ್ತಾರೆ. ಒಮ್ಮೇನಾಗಿತ್ತು ಅಂದ್ರೆ ಹಿಂಗೆ ಪುರಾಣ ಭಾಳ ಚಂದ ನಡೆದಿತ್ತು. ಆ ಹೆಣ್ಮಗಳು ಮುಂದೆ ಬಂದು ಕುಂದಿರ್ತಿದ್ಲು. ಎಲ್ಲಾರು ಕುಂತವ್ರ ಅಂದ್ರು, ಯವ್ವ ಅಲ್ಲಿ ನೋಡು ನಿಮ್ಮ ಕಾಕ ಬಂದ ನೋಡು ಅಂತ ಅಂದ್ಲು. ಎಂದು ಕುಂತ ಹೆಣ್ಮಗಳು, ನಿಮ್ಮ ಮಾಮಾನು ಬಂದ ನೋಡಲ್ಲ. ಏನ್ ನಿನ್ನ ಕಾಕನು ಬಂದ, ನನ್ನ ಕಾಕನು ಬಂದ, ನಮ್ಮ ಮಾಲಕಲ್ಲಿ ಬಂದ ನೋಡು ಅಂತಂದ್ಲು. ಹೌದು ಎಲ್ಲರ ಮಾಲಕ್ ಬಂದಾನ, ಈಕಿ ಮಾಲಕ ಎಲ್ಲದಾನ ಅನ್ಲಕ್ಕೆ. ಈ ಮುಂದೆ ಕುಂತಿದ್ಲಲ್ಲ ಅವಾಗ ಅದೇನು ಬರ್ತದೆ, ಯಾವ ಗಬಶೆಟ್ಟಿ ಪುರಾಣಕ್ಕೆ ಪುಣ್ಯಕತೆ ಮಂದಿ ಮಕ್ಕಳದು ಗೊತ್ತೇ ಇಲ್ಲ ಅಂತ ಅಂದ್ರು. ಹೆಣ್ಮಗಳು ಚಟ್ನ ಎದ್ದೋಗ್ಬಿಟ್ಲವ ಮನೆಗೆ. ಗಂಡಗೆ ಸುಮಾರು ಆತು. ಬಂದಕ್ಕೆನ ಅಳ್ಕೊಂತ ಅಂದ್ಕೊಂತಿದ್ಲು. ಅವ ಅಂಗಡಿ ಬಾಗ್ಲ ಮುಚ್ಚಿ ಬಂದ. ಅವನ ಹೆಸರು ಗಬ್ಬು ಶೆಟ್ಟಿ. ಯಾಕೆ ಹಂಗೆ ಹೆಸರು ಇಟ್ಟಿದ್ರ ಅಂದ್ರ ಕಿರಾಣಿ ಅಂಗಡಿಯೊಳಗೆ ಉಪ್ಪು ಕೊಟ್ರು ಅಂಗಿಗೆ ಒರೆಸ್ಕೊಳ್ಳವ, ಸಕ್ರೆ ಕೊಟ್ರು ಅಂಗಿಗೆ ಒರೆಸ್ಕೊಳ್ಳವ, ಏನು ಕೊಟ್ರು ಕಾಕ ಆರಾಮದಿ ಅಂತಾನ. ಈ ಗಬ್ಬನ ಅಂಗಿ ವರ್ಷಕ್ಕೆ ಆಡ ಹೊಲಿಸ್ತಿದ್ದ, ಒಂದು ಮನ್ಯಾಗ ಒಂದು ಅಂಗಡ್ಯಾಗ. ಇದನ್ನ ನೋಡಿ ಹುಡುಗರು ಅಡ್ಡ ಹೆಸರು ಇಟ್ಟಿದ್ದು. ಏನಂತ? ಶೆಟ್ಟಿ, ಗಬ್ಬು ಶೆಟ್ಟಿ. ಇವ ಬಂದ, ನೀರ್ ಕೊಡು ಕಮಲ ಅಂದ್ಲಿಕ್ಕೆ. ನೀರ್ ಕೊಡಾಕ ಒಲ್ಲೆ ಅಂದ್ಲು, ಎದ್ದು ಬರ್ಲೇ ಇಲ್ಲ. ಯಾಕ ಏನ್ ಬಿಡು ಅಂತಂದು ಪಾದಕ್ಕೆ ನೀರ್ ಹಾಕೊಂಡು ಒಳಗ್ ಬಂದ. ಯಾಕೆ ಹೇಳತಿ ನೀ ಹತ್ರ ನನಗೆ ಯಾರು ಅದಾರ, ನನಗೋಳು ಬರ್ತೈತಿ ಅಂದ. ವಿಮಲಾನ ಗಂಡನು ಪುರಾಣಕ್ ಬರ್ತಾನ. ಲಕ್ಷ್ಮಿ ಗಂಡನು ಪುರಾಣಕ್ ಬರ್ತಾನ. ಎಲ್ಲಾರು ಕೂಡಿ ನಿನ್ನ ಗಂಡ ಪುರಾಣಕ್ಕೆ ಬರ್ತಾನೇನೋ ಅಂತಂದ್ರು. ಅದಕ್ಕ ನನಗೆ ಬಹಳ ಸುಮಾರಾತು. ನೀ ಪುರಾಣಕ್ಕೆ ಬರ್ಲಿಲ್ಲ ಅಂದ್ರೆ ನಾ ಸಾಯ್ತೀನಿ ಅಂದಕ್ಕೆ. ಏನ್ ಮಾಡತಿ, ಇಂಥ ಹೆಣ್ಮಕ್ಳಿದ್ರು ಇದು ಒಟ್ಟು ತುಂಬಿಡ್ತಿತ್ತು ಅಲ್ಲ, ಇದಷ್ಟು ತುಂಬ್ತಿತ್ತು. ಇರ್ಲಿ ಬರಾಕ್ತಾರ ದಿವಸ ಎಷ್ಟೆಷ್ಟು ಮಂದಿ ಹೆಚ್ಚಾಗ್ಲಿ, ಕಾಡು ಸಿದ್ದೇಶ್ವರನ ಸಂಸ್ಥಾನ ಬೆಳಗಲಿ, ಪುರಾಣ ಪುಣ್ಯಕತೆ ಎಂಬುದು ಮೊಳಗಲಿ, ವಿದ್ಯಾ ಜ್ಯೋತಿಯು ಪ್ರಜ್ವಲಿಸಲಿ ಅಂತ ಗುರುಗಳಲ್ಲಿ ಬೇಡಿಕೊಳ್ಳುತ್ತಾ, ಇಲ್ಲ ನಾನು ಬರುತ್ತಿದ್ದೆ ಮತ್ತೆ ಯಾಕೊಲ್ಲಿ ಅಪುರಾಣಿಕರು. ಓಂ ಶ್ರೀ ಪರಮ ಗುರುಭ್ಯೋ ನಮಃ ಅನ್ನ ನಿದ್ದೆ ಬರ್ತದ. ನಿದ್ದೆ ಬಂದ್ರ ಪುರಾಣಿಕ ಬಾಳ ಬೆರಿಕೆ ಹಾನ. ನೋಡಿದ ತಕ್ಷಣ ನನ್ನ ಹೆಸರು ತಗೊಂಡು ಅಸಹ್ಯ ಮಾಡಿದ್ರೆ ಏನ್ ಮಾಡ್ಲಿ, ನಾವಲ್ಲೇ. ಅವಾಗ ಒಂದು ಕಾಲ ಒಂದು ಫ್ಯಾಷನ್ ಇತ್ತು. ಈಗಿನ ಒಂದು ಫ್ಯಾಷನ್ ಹಂಗೈತಿ ಅಂದ್ರ ಹೆಣ್ಣು ಹುಡುಗರು ತಲಿ ಕಟ್ ಮಾಡಿಸ್ತಾವ, ತಲೆ ಎಲ್ಲ ಕೂದಲ ಕಟ್ ಮಾಡಿಸ್ತಾವ. ಇವು ಗಂಡುಡ್ರು ಉದ್ದಕ್ಕೆ ಬಿಟ್ಟಿರ್ತಾವ. ಯಾವ ಹೆಣ್ಣು ಯಾವ ಗಂಡು ಶಿವ ಏನ್ ಮಾಡೋದು ಇರ್ಲಿ. ಆಗಿನ ಕಾಲದ ಫ್ಯಾಷನ್ ಏನು ಅಂದ್ರೆ ಎಲ್ಲಾ ಜಾತಿಯವರು ಜುಟ್ಲಾಕ್ಬಿಡೋರು. ಒಬ್ರು ಹೆಸರು ಕಾಳಿನಷ್ಟು ದಪ್ಪ ಬಿಡ್ತಿದ್ರು, ಒಬ್ರು ಬೆಂಡೆಕಾಯಿ ಆಟ ದಪ್ಪ ಬಿಡ್ತಿದ್ರು, ಒಬ್ರು ಹೀರೆಕಾಯಿ ಆಟ ದಪ್ಪ ಬಿಡ್ತಿದ್ರು, ಒಬ್ರು ಮಾವಿನ ಗೊಟ್ಟದಾಟ ದಪ್ಪ ಬಿಡ್ತಿದ್ರು. ಜುಟ್ಲ ನೋಡಿ ಬಾಳ ಮಂದಿ ಕೇಳಿ ನೀವು ನಗಲಾರ್ದಕ್ಕ ಹಳೆ KSRTC ಬಸ್ ಆದಂಗೆ ನಿಮ್ ದೇಹ. ಬೇಸಿ ನಗಬೇಕು, ನಗ ಮುಂದೊಮ್ಮೆ. ತಾಯಂದಿರೇ ಏನು ಜುಟ್ಲಕ್ಕ ಅಕ್ಕಿ ಹೇಳಿದ್ಲು ಹೆಂಡತಿ, ನಾಳೆ ನಿನಗ ಬೆಲ್ಲದ ಉಂಡಿ ಮಾಡಿ ಕೊಡ್ತೀನಿ ಅಂತಂದ್ಲು. ಬೆಲ್ಲದ ಉಂಡಿ ಮಾಡಿ ಕೊಡ್ತೀಯ? ಕಸಿ ಹಾಕ್ತೀನಿ, ಹಾಕ್ತೀನಿ ಮೊನ್ನಕ ಹಾಕ್ತೇನೆ, ಹಾಕ್ತೇನೆ, ಹಾಕಿ ಉಂಡಿ ಮಾಡಿಕೊಡ್ತೀನಿ ಅಂತಂದು ಅಂದ್ಲು. ಉಂಡಿ ತೋರಿಸಿ ತಗೊಂಡು ಬಂದು ಡಬ್ಬಿ ಮುಂದಿಟ್ಲವ. ಮುಂಜಾನೆ ಮಾಡಿಟ್ಟಿದ್ಲು. ಅಂಗಡಿ ದೌಡ ಮುಚ್ಚಿ ಬಂದ. ಏನು ಪುರಾಣಕ್ಕೆ ಹೋಗೋ ಟೈಮ್ ಆತು. ಅವಾಗ ಎಲ್ಲ ಉಂಡಿ ಡಬ್ಬಿ ತಂದು ನೋಡ್ರಿ ಇದು ಮಾಡೀನಿ ಅದನ್ನ ಮಾಡೀನಿ ಕೊಡು. ಪುರಾಣ ಹೇಳೋ ಮುಂದಲ್ಲಿ ಇದ್ರೆ ನಂಗೆ ನೀತಿ ಬರೋಂಗಿಲ್ಲ, ತಿನ್ಕೊಂತ ಪುರಾಣ ಕೇಳ್ತೀನಿ
ಪುರಾಣಿಕರು ಭಾಳ ಬೆರಿಕದಾರ, ಹಂಗ ಬೇಡ. ಮೂಲ್ಯಾಗ ಕತ್ತಲ್ದಾಗ ಕುಂದ್ರು, ಏರ್ ಆಣ ಇಟ್ಟು ಒಂದು ಉಂಡೆ ಮಾಡಿದ್ಲು, ಉಂಡ್ಯಾಗ ಹಿಂಗ ದಾರ ಇಟ್ಟಿದ್ಲು. ಹಿಂಗ ಅದನ್ನ ಮಂಚದ ಮೇಲೆ ಕುಂತು ಟೊಪಿಗೆ ತೆಗೆದು ಟೊಪಿಗೆ ಆಗಿರೋ ಉಂಡಿಗೆ ಇರೋ ದಾರಕ್ಕ ಮತ್ತು ಜುಡ್ಲಕ್ಕ ಕಟ್ಟಿರ್ಲು. ಅಳತಿ ಸರಿಯಾಗಿ ಬಾಯಿ ಮುಂದೆ ಬರಂಗ ಕಟ್ಟಿರ್ಲಿ. ಹಿಂಗೆ ಹೆಂಗೆ ಕಟ್ಟಿರ್ಲಿ, ಹೆಂಗೆ ಕಟ್ಟಿರ್ಲು. ಕಟ್ಟಿದ್ರಲ್ಲ, ಕಟ್ಟಿ ಇದನ್ನ ಕೈಲಿ ಮುಟ್ಟಬೇಡ ಅಂತ ಒಳ್ಳೆ ಹಿಂಗಿಟ್ಟು ಮೇಲೆ ಟೊಪಿಗೆ ಇಟ್ಟು ಕಳಿಸಿದ್ಲು. ಟೊಪಿಗೆ ಇಟ್ಟು ಕಳಿಸಿರ್ಲು. ನಾನು ನೋಡ್ತಿರ್ತೀನಿ, ಕೈಲಿ ಮುಟ್ಟಿರೋ ಶಾಸ್ತ್ರಿ ಭಾಳ ಬೆರಿಕದಾನ, ಅದನ್ನೇನು ಕೈಲಿ ಮುಟ್ಟೋಂಗಿಲ್ಲ. ಸುಮ್ಮನೆ ನೀ ಆ ಪುರಾಣ ಶುರುವಾತಿಲ್ಲೋ, ಶುರುವಾದ ತಕ್ಷಣ ಹಿಂಗೆ ಬಾಯಿ ಮುಂದೆ ಬಿಟ್ಕೊ, ಬಾಯಿ ಮುಂದೆ ಹಿಂಗೆ ಬಿಟ್ಕೊಂಡು ಹಿಂಗೆ ಕೇಳೋ ಮುಂದೆ ಹಿಂಗೆ ತಿನ್ಬಿಟ್ಟು ಸಾಕು ಅಂತನ್ನ ನಾನು ನಿಮ್ಗೆ ಹೇಳ್ತೀನಿ. ತಾಯಿ ತಂದೆಯರೇ, ಪುರಾಣ ಬಾಳ ಗರ್ಭಿ ನಡೆಯಿತು. ಈ ರೀತಿಯಾಗಿ ಆ ರೀತಿಯಾಗಿ ಪುರಾಣಿಕರು ಹೇಳತ್ತಿದ್ರು. ಗದ್ದಲ್ದಾಗದರಂತ ನೀವನೇ ದೇವರಾಗತ್ತಿತ್ತು. ಅವನ್ನ ಪುರಾಣಿಕರು ನೋಡ್ಬೇಕಂತ ಹಿಂಗ ಕಣ್ಣು ತೆಗೆದು ಒಂದೊಂದು ರೇಪಿ ಕಬ್ಬಿನ ಹೊರಿ ಅಟ್ಟು ವಜ್ಜೆ ಆಗಿದ್ದು ತೆಗೆದು ನೋಡ್ಬೇಕಂತ ಅವನಿಗೆ ಪೋತಿಗೆ ಬರ ಹೊರದು ಯಾಕಾರ ಪುರಾಣ ಹೇಳ್ತಾರೋ ಮರ ಎಂತವ್ರನ್ನ ಕರ್ಕೊಂಬಂದಾರ ಇವ್ ನನ್ನಂಗ ಆಗ್ಬಿಟ್ಟಿತ್ತು. ನಿಮಗೆ ಹೇಳ್ತೀನಿ, ಅವಾಗ ಟೊಪಿಗಿ ಸರಿಸಿ ಕಾಕ ಗಬ್ಶೆಟ್ಟಿ ಕಾಕ ಏನ್ ಮಾಡಿದ, ಹೆಂಗ್ ಮುಂದ್ ಬಿಟ್ನಲ್ಲ, ಹಂಗ ಹಿಂಗ ಕೈ ಹಾತ್ ನಕ ಮೇಳಾವ ಅನ್ಲಕ್ಕೆ ಎಲ್ಲಿ ಕುಂತು ಕೈ ಹುಷಾರಿ ಅಂದು ಹಿಂದಿಟ್ಟು ಹಂಗ್ ಮಾಡಕತ್ತಿದ್ನಲ್ಲ. ಜೊಲ್ಲಿಗೆ ದಾರ ಆಟ ಉಳಿತು, ಉಂಡಿ ಕೆಳಗೆ ಬಿತ್ತು. ಕಣ್ಣು ಮುಚ್ಚಿದಾಗ ಕನಸು ಬಿತ್ತು. ಕನಸಿನ್ಯಾಗ ಮನ್ಸಿದ ಮೇಲೆ ಉಂಡಿ ಕಟ್ಟೋ ಮುಂದಲ್ ನೆನಪು ಬಿತ್ತು. ಕನಸ್ನ್ಯಾಗ ಬಂತು, ತಗೋರಿ ಅನ್ನಂಗಾಗೋದು, ಇವ ಕುಡು ಅನ್ನಂಗಾಗೋದು, ಹಿಂದಕ್ಕೆ ಸರ್ದಂಗಾಗೋದು, ಉಂಡಿ ತಿನ್ನು ಅನ್ನಂಗಾಗೋದು. ಈಗ ಈ ಸರಿ ಕೊಡ್ಲಿಲ್ಲ ಅಂದ್ರೆ ಕಡ್ದು ಬಿಡ್ತೀನಿ ಅಂದ. ಅಲ್ಲೇ ಬಾ ಕೊಡ್ತೀನಿ ಅಂತ ಈಕೆ ಅಂದ್ಲು. ಕನಸ್ನ್ಯಾಗಿದು ನಿಮಗೆ ಹೇಳ್ತೀನಿ. ಹಿಂಗ ನೀ ಕೊಡ್ಲಿಲ್ಲ ಅಂದ್ರೆ ಬಾಯಿ ಹಾಕಿ ಕಡಿತೀನಿ ನೋಡು ಉಂಡಿ ಅಂತಂದ. ಬಾಯಿ ಹಾಕಿ ಕಡದ ಬಿಟ್ಟಪ್ಪ. ಮುಂದೊಬ್ಬ ವಾಳೆದ್ದಾವ ಕುಂತಿದ್ದ. ವಾಳಾರೆ ಫಟ್ ಅಂತದು, ಕಪಾಳ ಛಟ್ ಅಂತು. ಮಗನೇ, ದೇಶ ಇದ್ದ ವಾಳ ಮೇರೇಜಿನೊಳಗ ಪುಗಿಸಟ್ಲೆ ಆಪರೇಷನ್ ಮಾಡ್ತಾರ, ಸಾಂಗ್ಲಿ ಒಳಗಂದ್ರ ಮಾಡಿಸಿದ್ದಿಲ್ಲ. ಅದು ನನಗೆ ಲಾಟ್ರಿ ತೆಗಿತಿದ್ದಂಗಿತ್ತು. ಆ ವಾಳ ನೀ ಕಟ್ ಮಾಡಿದಿ ಅಂತ ಪಾಟ್ನ ಹೊಡೆದ. ಅವಾಗ ಪುರಾಣ ಬಂದಾತು. ಇದು ನಿದ್ದಿ ಕಥೆ.